ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನನ್ನ ಚಾನೆಲ್ಗೆ ಹಾರ್ದಿಕವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಪ್ಯಾಲೇಸ್ ನಲ್ಲಿ ನಡೀತಿರುವಂತಹ ಅದ್ಭುತವಾದ ಫಲಪುಷ್ಪ ಪ್ರದರ್ಶನವನ್ನ ನಿಮ್ಗೆ ನೇರವಾಗಿ ತೋರ್ಸಕ್ಕೆ ಬಂದಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೈಸೂರು ಪ್ಯಾಲೇಸ್ ಅಂದ್ರೆ ರಾಜ ಸಂಸ್ಕೃತಿ, ಇತಿಹಾಸ ಮತ್ತು ವೈಭವದ ಸಂಕೇತ. ಅದೇ ಪ್ಯಾಲೇಸ್ ನಲ್ಲಿ ಪ್ರತಿ ವರ್ಷ ಡಿಸೆಂಬರ್ ನಡೆಯುವಂತ ಫಲಪುಷ್ಪ ಪ್ರದರ್ಶನ ನೋಡೋದೇ ಒಂದು ಅದ್ಭುತ ಅನುಭವ. ಈ ಪ್ರದರ್ಶನದಲ್ಲಿ ಲಕ್ಷಾಂತರ ಹೂವುಗಳು, ನೈಸರ್ಗಿಕ ವಿನ್ಯಾಸಗಳು, ಅರಮನೆಯ ಶಿಲ್ಪಗಳ ಜೊತೆ ಹೂವಿನ ಅಲಂಕಾರ ಎಲ್ಲವೂ ನೋಡ್ತಿದ್ರೆ ಮನಸ್ಸೇ ಮಂತ್ರ ಮುಗ್ಧವಾಗುತ್ತೆ. ಮುಖ್ಯವಾಗಿ ಹೂವಿನ ಅಲಂಕಾರದ ಬಗ್ಗೆ ತಿಳಿಯೋದಾದ್ರೆ ಗುಲಾಬಿ, ಚೆಂಡು ಹೂ, ಆರ್ಕಿಡ್, ಲಿಲಿ, ಶಾವಂತಿಗೆ ಹೀಗೆ ವಿವಿಧ ಬಗೆಯ ಹೂಗಳಿಂದ ಮೈಸೂರು ಅರಮನೆಯ ಹೊರಾಂಗಣದಲ್ಲಿ ಸಂಪೂರ್ಣವಾಗಿ ಅಲಂಕರಿಸಲಾಗುತ್ತೆ. ಪ್ರತಿ ಹೂವಿನ ವಿನ್ಯಾಸಕ್ಕೂ ಒಂದು ಕಲ್ಪನೆ, ಒಂದು ಕತೆ ಮತ್ತು ಒಂದು ಸೃಜನಶೀಲತೆ ಇದೆ. ರಾತ್ರಿ ಹೊತ್ತಿನಲ್ಲಿ ಬೆಳಕಿನ ಅಲಂಕಾರ ಸೇರ್ಕೊಂಡಾಗ ಈ ಅರಮನೆ ಮತ್ತಷ್ಟು ಸ್ವರ್ಗದಂತೆ ಕಾಣಿಸುತ್ತೆ. ಈ ಫಲಪುಷ್ಪ ಪ್ರದರ್ಶನವನ್ನು ನೋಡೋಕೆ ರಾಜ್ಯದ ನಾನಾ ಭಾಗಗಳಿಂದ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದಲೂ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಫೋಟೋಗ್ರಫಿ ಪ್ರಿಯರಿಗೆ ಇದು ಸ್ವರ್ಗದಂತೆ. ಕುಟುಂಬದೊಂದಿಗೆ ಬಂದವರು, ಮಕ್ಕಳು, ಹಿರಿಯರ ಎಲ್ಲರ ಮುಖದಲ್ಲೂ ಸಂತೋಷ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೈಸೂರಿನ ಪ್ರಸಿದ್ಧ ರಾಜವಂಶದ ಈ ಅರಮನೆಗೆ ಹೂವಿನ ಸೌಂದರ್ಯದೊಂದಿಗೆ ಒಂದು ಜೀವಂತ ಕಲಾಕೃತಿ ಅಂತ ಕಾಣುತ್ತೆ. ಇದು ಕೇವಲ ಒಂದು ಪ್ರದರ್ಶನ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಪ್ರಕೃತಿಯ ನಡುವಿನ ಸುಂದರ ಸಂಗಮ. ಈ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 10 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ 10 ರಿಂದ ರಾತ್ರಿ 9 ತನಕ ಅವಕಾಶ ಇರುತ್ತೆ. ಅರಮನೆಯ ದೀಪಾಲಂಕಾರದ ಜೊತೆ ಸಂಗೀತ ಕಾರ್ಯಕ್ರಮ, ಇನ್ನು ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 50 ರೂಪಾಯಿ. ಅರಮನೆಯ ಸೌತ್ ಎಂಟ್ರನ್ಸ್ ಇಂದ ಹೋಗ್ಬೋದು. ಸ್ನೇಹಿತರೆ, ನಿಮಗೆ ಈ ಮೈಸೂರು ಅರಮನೆಯ ಫಲಪುಷ್ಪ ಪ್ರದರ್ಶನದ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.